ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ದಿ ಹಿಂದೂ ಅಂಕಣದಲ್ಲಿ ಭಾರತ ಶಿಕ್ಷಣ ನೀತಿಯ ತೀವ್ರ ಟೀಕೆ ಮಾಡಿದ್ದಾರೆ. 2014ರಿಂದ 89,441 ಶಾಲೆಗಳು ಮುಚ್ಚಲ್ಪಟ್ಟಿರುವುದು, ಪಠ್ಯಪುಸ್ತಕಗಳ ಬದಲಾವಣೆ ಮತ್ತು ಶಿಕ್ಷಣದ ವಾಣಿಜ್ಯೀಕರಣ ಅವರನ್ನು ಕಳವಳಕ್ಕೆ ದೂಡಿದೆ. ಸಂವಿಧಾನದ ಪೀಠಿಕೆ ಕೈಬಿಡುವುದು, ಮಹಾತ್ಮ ಗಾಂಧಿಯ ಹತ್ಯೆಯ ಪ್ರಸ್ತಾಪ ಅಳಿಸುವುದು ಮತ್ತು ಆರ್ಎಸ್ಎಸ್ ಬೆಂಬಲಿತ ಪ್ರಾಧ್ಯಾಪಕರ ನೇಮಕಾತಿ ಶಿಕ್ಷಣ ಗುಣಮಟ್ಟವನ್ನು ಕುಗ್ಗಿಸುವಂತಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಅಲ್ಲದೆ ಎನ್ಟಿಎ, ಎನ್ಎಎಸಿ ಮಾನದಂಡಗಳ ಕುಸಿತ, ವಿದ್ಯಾರ್ಥಿ ಶುಲ್ಕ ಹೆಚ್ಚಳ ಮತ್ತು ಸರ್ವ ಶಿಕ್ಷಾ ನಿಧಿ ತಡೆ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ.